ಇಂಗ್ಲೆಂಡಿನ ಸರ್ಕಾರ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಜಾರಿಗೆ ತಂದದ್ದು ಏಕೆ? ಕಂಪನಿ ನೌಕರರ ಭ್ರಷ್ಟಾಚಾರವನ್ನು ತಡೆಗಟ್ಟಲು, ಕಂಪನಿಯ ಪರ್ಮಿಷನ್ ವಿಸ್ತರಣೆಗೆಲ್ಲ ಅದು ಬೇರೆ ಐತದ. ನೆಕ್ಸ್ಟ್ ನಿಮಗೆ ನೇರ ಪ್ರಶ್ನೆ. ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪಿಸಿದರು ಲಾರ್ಡ್ ಕಾರ್ನ್ವಾಲಿಸ್. ಸರಿಯಾದ ಉತ್ತರ. ಇಲ್ಲಿಗೆ ಎಷ್ಟನೇ ಸುತ್ತು ಮುಗಿತು? ಮೂರನೇ ಸುತ್ತು. ನಾಲ್ಕನೇ ಸುತ್ತಿನ ಪ್ರಶ್ನೆಗಳು. 7ನೇ ತಂಡದಿಂದ ದಿವಾನಿ ಹಕ್ಕು ಎಂದರೇನು? ಭೂ ಕಂದಾಯ ವಸೂಲಾತಿ ಮಾಡೋ ಹಕ್ಕನ್ನು ದಿವಾನಿ ಹಕ್ಕು ಅಂತೀವಿ. ವೆರಿ ಗುಡ್. ನಿಮಗ ಬ್ರಿಟಿಷರಿಗೆ ದಿವಾನಿ ಹಕ್ಕನ್ನು ನೀಡಿದ ಮೊಘಲ್ ಚಕ್ರವರ್ತಿ ಯಾರು? ಶಾ ಆಲಂ. ಸರಿಯಾದ ಉತ್ತರ. ಅವಸರ ಮಾಡಬೇಡ್ರಿ. ಈಗ ನೆಕ್ಸ್ಟ್ ನಿಮಗ ವಾರ್ನ್ ಹೇಸ್ಟಿಂಗ್ಸ್ ಜಾರಿಗೆ ತಂದ 2 ಪ್ರಕಾರದ ನ್ಯಾಯಾಲಯಗಳು ಯಾವುವು? ದಿವಾನಿ ಅದಾಲತ್ ಮತ್ತು ನಿಜಾಮತ್ ಅದಾಲತ್. ದಿವಾನಿ ಅದಾಲತ್ ಮತ್ತು ನಿಜಾಮತ್ ಅದಾಲತ್. ಬಡ ಬರಬೇಕು. ಹೆಂಗಿರ್ಬೇಕು? ನೆಕ್ಸ್ಟ್ ನಿಮಗ ಪ್ರಥಮತಃ ವ್ಯವಸ್ಥಿತವಾದ ಪೊಲೀಸ್ ವಿಭಾಗವನ್ನು ಜಾರಿಗೆ ತಂದವರು ಯಾರು? ಲಾರ್ಡ್ ಕಾರ್ನ್ವಾಲಿಸ್. ಸರಿಯಾದ ಉತ್ತರ. ಸೈನಿಕ ವ್ಯವಸ್ಥೆಯನ್ನ ಮರುವಿನ್ಯಾಸಗೊಳಿಸಲು ರಚಿಸಿದ ಸಮಿತಿ ಯಾವುದು? ಪೀಲ್ ಸಮಿತಿ. ಸರಿಯಾದ ಉತ್ತರ. ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದ ಗವರ್ನರ್ ಜನರಲ್ ಯಾರು? ಲಾರ್ಡ್ ಕಾರ್ನ್ವಾಲಿಸ್. ಸರಿಯಾದ ಉತ್ತರ. ಕಾಯಂ ಜಮೀನ್ದಾರಿ ಪದ್ಧತಿಯಿಂದ ರೈತರು ಕಾಯಂ ಜಮೀನ್ದಾರಿ ಪದ್ಧತಿಯಿಂದ ರೈತರು ಬಹುಮುಖಿ ಶೋಷಣೆಗೆ ಒಳಗಾದರು ಹೇಗೆ? ಏನಾಗ್ತದೆ? ಯಾರ ಜಮೀನಿನಲ್ಲಿ? ಜಮೀನ್ದಾರರ ಜಮೀನಿನಲ್ಲಿ ಕೆಲಸ ಮಾಡಲು ನಿರಂತರ ಅವಕಾಶಗಳು ರೈತರು ಬಹುಮುಖಿ ಶೋಷಣೆಗೆ ಒಳಗಾದರು. ನೆಕ್ಸ್ಟ್ 5ನೇ ತಂಡ ವಾಪಸ್ ಇಲ್ಲಿಂದ ಸ್ಟಾರ್ಟ್. 5ನೇ ಸುತ್ತೀಗ ಕಾಯಂ ಜಮೀನ್ದಾರಿ ಪದ್ಧತಿಯಿಂದ ಭೂ ಮಾಲೀಕರಿಗೆ ಹೆಚ್ಚಿನ ಲಾಭವಾಯಿತು ಹೇಗೆ? ಅವನೇ ಇಟ್ಟುಕೊಳ್ಳಬಹುದಾಗಿತ್ತು. ಏನು? ಸರ್ಕಾರಕ್ಕೆ ಸಲ್ಲಿಸಬೇಕಾದ ಹಣ ಮೊತ್ತಕ್ಕಿಂತ ಹೆಚ್ಚಿಗೆ ವಸೂಲಿ ಮಾಡಿದ ಅವನೇ ಇಟ್ಕೊಳ್ಬೇಕಾಗಿತ್ತು. ಆದ್ದರಿಂದ ಅವನಿಗೆ ಹೆಚ್ಚಿನ ಲಾಭವಾಯಿತು. ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಆರ್.ಎಂ. ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್. ಸರಿಯಾದ ಉತ್ತರ. 3ನೇ ತಂಡಕ್ಕೆ ಪ್ರಶ್ನೆ. ಮಹಲ್ವಾರಿ ಪದ್ಧತಿ ಎಂದರೆ? ಪ್ರಾಂತ್ಯಗಳಲ್ಲಿ ಮಹಲುಗಳೇ ಸಾಮೂಹಿಕ ಒಪ್ಪಂದ ಮಾಡಿಕೊಂಡು ತೆರಿಗೆ ಸಲ್ಲಿಸುವ ಪದ್ಧತಿಯನ್ನು. ವೆರಿ ಗುಡ್. ಏನು? ಪ್ರಾಂತ್ಯಗಳಲ್ಲಿ ಮಹಲ್ಲುಗಳೇ ಸಾಮೂಹಿಕ ಒಪ್ಪಂದ ಮಾಡಿಕೊಂಡು ಸರ್ಕಾರಕ್ಕೆ ತೆರಿಗೆ ಸಲ್ಲಿಸುವ ಪದ್ಧತಿಯನ್ನು ನಾವು ಮಹಲ್ವಾರಿ ಪದ್ಧತಿ ಅಂತೀವಿ. ಸರಿಯಾದ ಉತ್ತರ. ನೆಕ್ಸ್ಟ್ ಈ ತಂಡದ ಪ್ರಶ್ನೆ. ಈಗ ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಅಲೆಕ್ಸಾಂಡರ್ ರೀಡ್. ನೆನ್ಪಿಟ್ಕೊಳ್ರಿ. ರೈತವಾರಿ ಪದ್ಧತಿ ಜಾರಿಗೆ ತಂದವರು ಅಲೆಕ್ಸಾಂಡರ್ ರೀಡ್. ಓಕೆ. ನಿಮಗೆ ನೆಕ್ಸ್ಟ್ ಪ್ರಶ್ನೆ. ಬ್ರಿಟಿಷರ ಭೂ ಕಂದಾಯ ನೀತಿಯಿಂದ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ, ಸಾಲದಲ್ಲೇ ಬದುಕಿ, ಸಾಲದಲ್ಲೇ ಸತ್ತರು ಅಂತ ಹೇಳಿದವರು ಯಾರು? ಬ್ರಿಟಿಷ್. ತಪ್ಪು ಉತ್ತರ. ನೋಡ್ರಿ, ಹೆಸರು ಮಳ ಅಂದಾಗ ಬರುತ್ತದು. ಚಾರ್ಲ್ಸ್ ಮೆಟ್ಕಾಫ್. ನೀವು ಹೊಳಮಳ ಈ ಪ್ರಶ್ನೆ ಕ್ರಾಸ್ ಮಾಡುತ್ತಂದ್ರೆ ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂತ. ಚಾರ್ಲ್ಸ್ ಮೆಟ್ಕಾಫ್ ಹೊಳಮಳ ಚರ್ಚೆ ಮಾಡ್ಬೇಕು ಅನ್ಬೇಕು. ಬೇರೆ ಹೆಸರೆಲ್ಲ ಅಂತೀರಿ. ಯಾರು ನೋಡೋರು? ಇವ್ರು ಹೆಂಗೆ ನೋಡ್ತಾರೆ? ನೆಕ್ಸ್ಟ್ ನಿಮಗೆ
ಕರ್ನಾಟಕ ಪ್ರಶ್ನೆ ನಿಮಗೆ ಇವರಿಗೆ ನೋಡ್ರಿ ಎಷ್ಟು ಚೆನ್ನಾಗಿರೋ ಪ್ರಶ್ನೆಗಳು. ಆಧುನಿಕ ಭಾರತದ ಶಿಕ್ಷಣಕ್ಕೆ ತಳಹದಿಯಾದ ವರದಿ ಯಾವುದು? ಮೆಕಾಲೆ ವರದಿ ಸರಿಯಾದ ಉತ್ತರ. ಇವರಿಗೆ ಆಧುನಿಕ ಶಿಕ್ಷಣ ವ್ಯವಸ್ಥೆಗೆ ಉತ್ತೇಜನ ನೀಡಿದ ಮೊದಲ ಬ್ರಿಟಿಷ್ ಅಧಿಕಾರಿ ಯಾರು? ಆಧುನಿಕ ಶಿಕ್ಷಣ ವ್ಯವಸ್ಥೆಗೆ ಉತ್ತೇಜನ ನೀಡಿದ ಮೊದಲ ಬ್ರಿಟಿಷ್ ಅಧಿಕಾರಿ ಯಾರು? ವಾರನ್ ಹೆಸ್ಟಿಂಗ್ಸ್ ಸರಿಯಾದ ಉತ್ತರ. ಹೊಳ್ಳಿ ನಿಮ್ಮಿಂದ ಸ್ಟಾರ್ಟ್. ಈಗ ನೆಕ್ಸ್ಟ್ ಸುತ್ತು ನೋಡ್ರಿ. ಬನಾರಸ್ನಲ್ಲಿ ಸಂಸ್ಕೃತ ಕಾಲೇಜನ್ನು ಸ್ಥಾಪಿಸಿದವರು ಯಾರು? ಜೊನಾಥನ್ ಡಂಕನ್ ಸರಿಯಾದ ಉತ್ತರ. ನೆಕ್ಸ್ಟ್ ನಿಮಗೆ ಪ್ರಶ್ನೆ ನೋಡ್ರಿ. ವಾರ್ಷಿಕವಾಗಿ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರ ಪಡೆದುಕೊಳ್ಳುತ್ತಿದ್ದ ತೆರಿಗೆ ಹಣವನ್ನು ಅಪರಾಧ ತೆರಿಗೆ ಎಂದು ಟೀಕಿಸಿದವರು ಯಾರು? ವಾರ್ಷಿಕವಾಗಿ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರ ಪಡೆದುಕೊಳ್ಳುತ್ತಿದ್ದ ತೆರಿಗೆ ಹಣವನ್ನು ಅಪರಾಧ ತೆರಿಗೆ ಎಂದು ಟೀಕಿಸಿದವರು ಯಾರು? ಪಾಸ ಪಾಸ ಯಾರು? ಪಾಸ್. ನೆಕ್ಸ್ಟ್. ವಾರ್ಷಿಕವಾಗಿ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರ ಪಡೆಯುತ್ತಿದ್ದ ತೆರಿಗೆ ಹಣವನ್ನು ಅಪರಾಧ ತೆರಿಗೆ ಎಂದು ಟೀಕಿಸಿದವರು ಯಾರು? ಎಡ್ಮಂಡ್ ಬರ್ಗ್ ಸರಿಯಾದ ಉತ್ತರ. ಇಲ್ಲಿ ಬೋನಸ್ ಅಂತ. ನೆಕ್ಸ್ಟ್ ನಿಮಗೆ ನೇರ ಪ್ರಶ್ನೆ. ಈಗ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಅವಕಾಶ ನೀಡಿದ ಕಾಯ್ದೆ ಯಾವುದು? 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಸರಿಯಾದ ಉತ್ತರ. ನೆಕ್ಸ್ಟ್ ನಿಮಗೆ ಚಾರ್ಟರ್ ಕಾಯ್ದೆಗಳ ಪ್ರಮುಖ ಉದ್ದೇಶವೇನು? ಚಾರ್ಟರ್ ಕಾಯ್ದೆಗಳ ಪ್ರಮುಖ ಉದ್ದೇಶವೇನು? ಹೇಳ್ರಿ ಅದನ್ನ. ಎದ್ರ ಪರವಾನಿಗೆ? ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಎದ್ರ ಪರವಾನಿಗೆ ಏನು ಮಾಡಕ್ಕೆ ಬಂದಿದ್ರು ಅವ್ರು? ಅದನ್ನು ಹೇಳಿ ನನಗೆ. ಭಾರತಕ್ಕೆ ಆಳಕ್ಕೆ ಬಂದಿದ್ರ? ಫಸ್ಟಿಗೆ ಎದಕ್ಕೆ ಬಂದಿದ್ರು? ಹಾಂ ಹಾಂ ವ್ಯಾಪಾರಕ್ಕಾಗಿ ಬಂದಿದ್ರು. ಅಲ್ಲಿ ಹೇಳ್ಕೊಟ್ಟಿದ್ದಲ್ಲ. ಬ್ರಿಟಿಷ್ ಕಂಪನಿಯ ವ್ಯಾಪಾರದ ಪರವಾನಗಿಯನ್ನು 20 ವರ್ಷಗಳ ಕಾಲ ವಿಸ್ತರಿಸುವ ಸಲುವಾಗಿ ಅದರ ಪ್ರಮುಖ ಉದ್ದೇಶ ಆಗಿದೆ ಚಾರ್ಟರ್ ಕಾಯ್ದೆಗಳು. ನೆಕ್ಸ್ಟ್ ನಿಮಗೆ ಭಾರತದಲ್ಲಿ ಚರ್ಚ್ಗಳಿಗೆ ಭಾರತಕ್ಕೆ ಪ್ರವೇಶಿಸಲು ಅಧಿಕೃತ ಅವಕಾಶ ನೀಡಿದ ಕಾಯ್ದೆ ಯಾವುದು? 1813ರ 1935ರ ಭಾರತ ಸರ್ಕಾರದ ಕಾಯ್ದೆ ಸಂವಿಧಾನ ರಚನೆಗೆ ಬುನಾದಿಯಾಯಿತು ಹೇಗೆ? 1935ರ ಭಾರತ ಸರ್ಕಾರದ ಕಾಯ್ದೆ ಭಾರತದ ಸಂವಿಧಾನ ರಚನೆಗೆ ಬುನಾದಿಯಾಯಿತು ಹೇಗೆ? ಭಾರತ ಸರ್ಕಾರದ ಕಾಯ್ದೆ ಭಾರತದ ಸಂವಿಧಾನ ರಚನೆಗೆ ಬುನಾದಿಯಾಯಿತು. ಭಾಷ ಕಾಯ್ದೆ. ನೆಕ್ಸ್ಟ್ ಯಾರಿಗೆ ಹೋಗುತ್ತೆ ಇದು? 1900 ಈ ಪ್ರಶ್ನೆ ಎಲ್ಲ ಎಷ್ಟು ಸಲ ಅದ್ರ ಬಗ್ಗೆ ನನ್ನ 1935ರ ಭಾರತ ಸರ್ಕಾರದ ಕೆಲವು ಅಂಶಗಳು ಈ ಕಾಯ್ದೆಯನ್ನು ಆಧರಿಸಿ ರಚಿಸಲಾಗಿವೆ. ಕೆಲವು ಏನು? ಕೆಲವು ಅಷ್ಟೇ, ಕೆಲವಲ್ಲ, ಹಲವಾರು ಅಂಶಗಳು ಸಂವಿಧಾನದ ಹಲವಾರು ಅಂಶಗಳನ್ನು ಆಧರಿಸಿ ರಚನೆಯಾಗಿದೆ. ನಿಮಗೆ ಇವ್ರಿಗೆ ಬೋನಸ್ ಅಂಕ. ಪ್ರಶ್ನೆ ತಮ್ಮ ಅವ್ರು ಹೇಳ್ಯಾರ, ಅವ್ರಿಗೆ ಅರ್ಥ ಕೊಡು, ಇವ್ರಿಗೆ ಅರ್ಥ ಕೊಡು, ನಿಮಗೆ ಅರ್ಥ ಅವ್ರಿಗೆ ಅರ್ಥ. ಹಾಂ, ಯಾಕಂದ್ರೆ ಕೆಲವು ಅಂದ ಯಾರಿಗೂ ಪ್ರಶ್ನೆ ಇಲ್ಲ. ಒಂದೇ ತಂಡಕ್ಕೆ
ಬಂಗಾಳದ ಗವರ್ನರ್ನನ್ನು ಭಾರತದ ಗವರ್ನರ್ನನ್ನಾಗಿ ನಾಮಕರಣ ಮಾಡಿದ ಕಾಯ್ದೆ ಯಾವುದು? ತಪ್ಪು ಉತ್ತರ. ಏನ್ರಿ? 1833 ಚಾರ್ಟರ್ ಕಾಯ್ದೆ. ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಬಂಗಾಳದ ಗವರ್ನರ್ನನ್ನು ಭಾರತದ ಗವರ್ನರ್ನನ್ನಾಗಿ ನಾಮಕರಣ ಮಾಡಿದ ಕಾಯ್ದೆ 1833 ಚಾರ್ಟರ್ ಕಾಯ್ದೆ. ನಿಮಗೆ ಪ್ರಶ್ನೆ ಈಗ ಮುಗಿತಾನೆ ಈಗ ಈ ಸುತ್ತ ಮುಗಿತು. ಭಾರತೀಯ ಸ್ಥಾಪನೆಗೆ ಅವಕಾಶ ನೀಡಿದ ಕಾಯ್ದೆ ಯಾವುದು? ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ ನೀಡಿದ ಕಾಯ್ದೆ ಯಾವುದು? ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ ನೀಡಿದ ಕಾಯ್ದೆ ಯಾವುದು? ಓಕೆ, ತಪ್ಪು ತಪ್ಪು ತಪ್ಪು. ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ ನೀಡಿದ ಕಾಯ್ದೆ ಯಾವುದು? ಯಪ್ಪ, ಎಷ್ಟು ಈಸಿ. ತಪ್ಪು. ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ ನೀಡಿದ ಕಾಯ್ದೆ ತಪ್ಪು. 1935 ಭಾರತ ಸರ್ಕಾರ ಒಕ್ಕೂಟ ವ್ಯವಸ್ಥೆಗೆ ಅವಕಾಶ ಕೊಡುತ್ತಾ ಒಂದೇ ತಂಡ ಗವರ್ನರ್ ಜನರಲ್ ಹುದ್ದೆಯ ಪದನಾಮವನ್ನು ಬದಲಾಯಿಸಿ ವೈಸ್ರಾಯ್ ಹುದ್ದೆಯನ್ನು ಸೃಷ್ಟಿಸಿದ ಕಾಯ್ದೆ ಯಾವುದು? 1858 ಕಾಯ್ದೆ. ಭಾರತ ಸರ್ಕಾರದ ಕಾಯ್ದೆ. ಸರಿಯಾದ ಉತ್ತರ. ಮೂರನೇ ತಂಡಕ್ಕೆ ಪ್ರಶ್ನೆ. ಭಾರತದ ಮೊದಲ ವೈಸ್ರಾಯ್ ಯಾರು? ಲಾರ್ಡ್ ಕ್ಯಾನಿಂಗ್. ಸರಿಯಾದ ಉತ್ತರ. ನೆಕ್ಸ್ಟ್, ಪಾಲಿಸಿ ಆಫ್, ನೋಡ್ರಿ ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ಪಾಲಿಸಿ ಆಫ್ ಅಸರ್ಷನ್ ಎಂದರೇನು? ಪಾಲಿಸಿ ಆಫ್ ಅಸರ್ಷನ್ ಎಂದರೇನು? ಪಾಲಿಸಿ ಆಫ್ ಅಸರ್ಷನ್ ಎಂದರೇನು? ಭಾಷ ಪಾಲಿಸಿ ಆಫ್ ಅಸರ್ಷನ್ ಎಂದರೇನು? ಭಾಷಾ ಪಾಲಿಸಿ ಆಫ್ ಪ್ರಾತಿನಿಧ್ಯ ನೀಡಲಾಯಿತು. ಶಾಸನ ರಚಿಸಲು ಶಾಸನ ರೂಪಿಸುವ ಪ್ರಕ್ರಿಯೆಯಲ್ಲಿ ಭಾರತೀಯರಿಗೆ ಪ್ರಾತಿನಿಧ್ಯ ನೀಡಲಾಯಿತು. ಅಂದ್ರೆ ಭಾರತೀಯರು ಬ್ರಿಟಿಷರ ಬಗೆಗೆ ಹೊಂದಿರುವ ಅಭಿಪ್ರಾಯವನ್ನು ತಿಳಿಯಲು ಶಾಸನ ರೂಪಿಸುವ ಪ್ರಕ್ರಿಯೆಯಲ್ಲಿ ಭಾರತೀಯರಿಗೆ ಪ್ರಾತಿನಿಧ್ಯ ನೀಡಲಾಯಿತು. ಇದನ್ನ ನಾವು ಪಾಲಿಸಿ ಆಫ್ ಅಸರ್ಷನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಪದೇ ಪದೇ ನೀವು ರಿಪೀಟ್ ಮಾಡಿ ಇದನ್ನ ರೂಢಿ ಮಾಡ್ಕೋಬೇಕು. ಸ್ವಲ್ಪ ಇಲ್ಲಿ ಪಾಲಿಸಿ ಆಫ್ ಅಸರ್ಷನ್ ಅಂದ್ಕೊಳ್ಳೋಣ, ಭಾಳ ದೊಡ್ಡ ಪದ ಅನ್ನೋಕೊಳ್ಳೋಂಗಿಲ್ಲ, ಏನಿಲ್ಲ, ಈಸಿ ಅದ. ನೆಕ್ಸ್ಟ್ ಯಾರಿಗೆ ಪ್ರಶ್ನೆ? ನಾಲ್ಕನೇ ತಂಡಕ್ಕೆ ಪ್ರಶ್ನೆ. ನಾಲ್ಕನೇ ತಂಡ ಇವರೇ ಕೇಳಿತ್ತು. ಪ್ರಶ್ನೆ ಈಗ ನೋಡ್ರಿ. 1909 ಮಿಂಟೋ ಮಾರ್ಲೆ ಕಾಯ್ದೆಯನ್ನು ಬ್ರಿಟಿಷರು ಒಡೆದು ಆಳುವ ನೀತಿಗೆ ಬಳಸಿಕೊಂಡರು. ಹೇಗೆ? 1909 ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆಗೆ ಏನು ಮಾಡಿದ್ರು? ಮತಗಟ್ಟೆಗೆ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ಮಾಡಿದ್ರು, ಅಥವಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತಂದರು. ಅದಕ್ಕೆ ತರುವ ಮೂಲಕ ಒಡೆದಾಳಕ್ಕೆ ಸ್ಟಾರ್ಟ್ ಮಾಡಿದ್ರು. ನೆಕ್ಸ್ಟ್ ಪ್ರಶ್ನೆ ನಿಮಗೆ. ಭಾರತದಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆಗೆ ಅವಕಾಶ ನೀಡಿದ ಕಾಯ್ದೆ ಯಾವುದು? ಭಾರತ ಸರ್ಕಾರ. ಭಾರತದಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆಗೆ ಅವಕಾಶ ನೀಡಿದ ಕಾಯ್ದೆ ಯಾವುದು? ಭಾರತ ಸರ್ಕಾರದ ಕಾಯ್ದೆ. ಓಕೆ, ನೆಕ್ಸ್ಟ್ ನಿಮಗೆ. ಅಖಿಲ ಭಾರತ ಒಕ್ಕೂಟ ರಚನೆಗೆ ಅವಕಾಶ ನೀಡಿದ ಕಾಯ್ದೆ ಯಾವುದು? 1935 ನೋಡ್ರಿ, 1935 ಭಾರತ ಸರ್ಕಾರದ ಕಾಯ್ದೆ ಮೇಲೆ ಎಷ್ಟು ಕ್ವಶನ್ ಬರ್ತಾವೆ ಅರ್ಥ ಆಯ್ತಾ? ನೀವು ಇದನ್ನ ಸ್ವಲ್ಪ ಓದುವಾಗ ಗಮನ ಕೊಟ್ಟು ಓದ್ಬೇಕು. ಈಗ ಲಾಸ್ಟ್ ಸುತ್ತೀಗ ಇಲ್ಲಿಂದ ಹೋಗುತ್ತಾ. ಭಾರತ ಸಂವಿಧಾನ ರಚನೆಗೆ ಬೇಡ, ಇದು ಬೇಡ. ಕೇಂದ್ರದಲ್ಲಿ ದ್ವಿಸದನ ರಚನೆಗೆ
ಅವಕಾಶ ನೀಡಿದ ಕಾಯ್ದೆ ಯಾವುದು? ಕೇಂದ್ರದಲ್ಲಿ ದ್ವಿಸದನ 19 ಭಾರತ ಸರ್ಕಾರ ಕಾಯ್ದೆ. 1919 ಭಾರತ ಸರ್ಕಾರದ ಕಾಯ್ದೆ. ಅದಕ್ಕೆ ಇನ್ನೊಂದು ಹೆಸರು ಏನು? ಮಾಂಟೆಗೋ ಚೇಂಬರ್ಡ್ ಕಾಯ್ದೆ. ಓಕೆ, ಸರಿಯಾದ ಉತ್ತರ. ವೆರಿ ಗುಡ್. ಎರಡನೇ ತಂಡದ ಪ್ರಶ್ನೆ. ಈಗ ಅದು ಅನ್ನೋ ಪ್ರಶ್ನೆ ನಕ್ಷೆ. ಹಾ, ಏನ್ ಮಾಡ್ರಿ? ಒಂದು ನೋಟ್ಬುಕ್ ಐತಲ್ಲಿ ಕೊಡ್ರಿ. ಬೋರ್ಡ್ ಮೇ ಬೇಡ, ಇಲ್ಲೇ ಈ ತಂಡದವರಿಗೆ ಕೊಡುನು. ಇಲ್ಲೇ ಅವರು ಸಿಸಿಲೆ ತೆಗೆದು ಮ್ಯಾಪ್ ಗುರುತಿಸ್ಬೇಕು. ಸೀಸ್ ನನ್ನ ಕಡೆ ಐತಿ, ಕೊಡ್ತೀನಿ. ಅಲ್ಲ, ಅಲ್ಲಿ ಬೇಡ ಈಗ. ಹಾ, ಈಗ ನೋಡ್ರಿ, ಒಂದನೇ ತಂಡಕ್ಕೆ ಪ್ರಶ್ನೆ. ಸಿಸಿ ಇದೆ ಅಲ್ಲ, ಸ್ಥಳ ನಕ್ಷೆ ನಿಮಗೆ ಬರೋದಿಲ್ಲ, ಈಗ ಇವ್ರಿಗೆ ಬರ್ತದೆ. ಯಾಕಂದ್ರೆ ನಿಮ್ಗೆ ಒಂದು ಪ್ರಶ್ನೆ ಆಗೈತಿ. ನೆಕ್ಸ್ಟ್ ನಿಮಗೆ ತೋರಿ. ಭಾರತ ನಕ್ಷೆ ತೆಗಿರ್ಬೇಕು. ನಾ ಹಳಿ ಇಟ್ಟಿನಿ, ಅಲ್ಲೇ ತೆಗಿಯೋ. ಹಾ, ಕೇಳ್ರಿ. ಕೇಳ್ರಿ. ಬೇಗ. ಹಾ, ಗಂಗಾನಗರ ಗುರುತಿಸಪ್ಪ. ಅಣೆಕಟ್ಟಲ್ಲದು, ಗಂಗಾನಗರ ಅಷ್ಟೇ. ಹಾ, ಇರ್ಲಿ. ಗಂಗಾನಗರ ಇದು ರಾಜಸ್ಥಾನ ಇದು ಬರ್ತದೆ. ಅಲ್ಲಿ ಮಳೆ ಕಡಿಮೆ ಮಳೆಗಳು ಎಸ್, ಇರ್ಲಿ. ಸೀಸ್ ಕೊಡ ಹಕ್ಕು ಇರ್ಲಿ. ನೆಕ್ಸ್ಟ್ ಕೋಸಿ ನದಿ. ಕೋಸಿ ನದಿ ಸರಿಯಾಗಿ ಗುರುತಿಸ್ಬೇಕು. ಕೋಸಿ ನದಿ. ನೆಕ್ಸ್ಟ್ ಹಿರಾಕುಡ್. ಎಸ್, ಸರಿಯಾಗೈತಿ. ಕೊಡಪ್ಪ ಅವ್ರಿಗೆ ಮಾರ್ಕಸ್ ಕೊಡು. ಅಲ್ಲಿ ಇಲ್ಲ, ಅದ್ರೊಳಗೆ ಇರ್ಲಾರ್ದು ಹೇಳ್ತೀನಿ. ರುಯ್ಲಿ ಅಲ್ಲಿಲ್ಲ, ನೋಡ್ಬೇಡ. ರುಯ್ಲಿ ರಾಜಸ್ಥಾನದ ರುಯ್ಲಿ. ಭಾರತದಲ್ಲಿ ನೆಕ್ಸ್ಟ್ ರುಯ್ಲಿ. ಬೇಗ ಕೊಟ್ಟಿನಲ್ಲ, ಪ್ರಾಕ್ಟೀಸ್ ಇಲ್ಲ. ಆಯ್ತಾ? ಅಲ್ಲೇ ಬರ್ತಾರೆ. ಅದ್ಮಾಸ್ ಗುರುತಿಸಿದ್ರಿ. ಹಾ, ನೆಕ್ಸ್ಟ್ ಗೋವಿಂದ ಸಾಗರ. ಸ್ವಲ್ಪ ಮ್ಯಾಗ ಕೆಳಗಾಗೈತೆ, ಅದು ಇರಲಿ, ಗುರುತಿಸ್ರಿ. ಗೋವಿಂದ ಸಾಗರ. ವೆರಿ ಗುಡ್. ನೆಕ್ಸ್ಟ್ ನಾಗಾರ್ಜುನ ಸಾಗರ. ಅದು ನಾಗಾರ್ಜುನ ಸಾಗರ ಹೆಂಗ್ ಗುರುತಿಸ್ತಿದ್ದೀರಾ? ಗುರುತಿಸ್ರಿ. ಹಾ, ಬರೀ. ನಾ ಹೇಳಿಲ್ಲ, ನಾ ಹೆಂಗ್ ಗುರುತಿಸ್ತೀನಿ, ಹೆಂಗ್ ಗುರುತಿಸ್ರಿ ಅಂತ ಹೇಳಿ. ನಿಮಗೆ ಮಾರ್ಕಸ್ ಸಿಕ್ಕೈತಿ. ಯಾರು
ಹಂಗಾರೆ ಗುರ್ತಿಸಿ ಸರ್. ಓಕೆ ತಮ್ಮ, ಇವರಿಗೂ ಮಾರ್ಕಸ್ ಕೊಡು, ಗುರುತಿಸ್ಯಾರ ಇದನ್ನ.